ಅಂಗನವಾಡಿಯಲ್ಲಿ ಮೋಜಿನ ಸಮಯ. ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಾಡಬೇಕಾದ ಚಟುವಟಿಕೆಗಳು. ಹಾಗಾದರೆ ಮೊದಲು ಸೋಮವಾರದಂದು ಯಾವ ಚಟುವಟಿಕೆಗಳನ್ನು ಮಾಡಲಾಗುತ್ತದೆ? ನಮಸ್ಕಾರ ಮಕ್ಕಳೇ, ನೀವೆಲ್ಲರೂ ಹೇಗಿದ್ದೀರಾ? ಹೀಗೆ ಹೇಳುವ ಮೂಲಕ ಮಕ್ಕಳನ್ನು ಸ್ವಾಗತಿಸಿ. ಅಂಗನವಾಡಿಯಲ್ಲಿ ಲಭ್ಯವಿರುವ ಕ್ರೀಡಾ ಸಾಮಗ್ರಿಗಳನ್ನು ಆಟವಾಡಲು ಮಕ್ಕಳಿಗೆ ನೀಡಿ. ಆಟವಾಡಿದ ನಂತರ ಮಕ್ಕಳ ಹಾಜರಾತಿಯನ್ನು ತೆಗೆದುಕೊಳ್ಳಿ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಮಗೆ ಅಗತ್ಯವಿರುವಾಗ ಯಾರು ಸಹಾಯ ಮಾಡುತ್ತಾರೆ? ಉದಾಹರಣೆಗೆ, ನಾವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ವೈದ್ಯರು, ನಮ್ಮ ಬಟ್ಟೆಗಳನ್ನು ಹೊಲಿಯಲು ಟೈಲರ್ಗಳು ಸಹಾಯ ಮಾಡುತ್ತಾರೆ. ಮಕ್ಕಳೊಂದಿಗೆ ಈ ರೀತಿ ಮಾತನಾಡಿ. ಮಕ್ಕಳಿಗೆ ಒಂದು ಆಸಕ್ತಿದಾಯಕ ಕಥೆಯನ್ನು ಹೇಳಿ ಮತ್ತು ಅದರ ಬಗ್ಗೆ ಚರ್ಚೆ ಮಾಡಿ. ಅಂಗನವಾಡಿಯಲ್ಲಿ ಒಂದೇ ರೀತಿಯ ವಸ್ತುಗಳನ್ನು ಎಣಿಸಲು ಮತ್ತು ಅವುಗಳ ಸಂಖ್ಯೆಯನ್ನು ನೆಲದ ಮೇಲೆ ಬರೆಯಲು ಮಕ್ಕಳಿಗೆ ಹೇಳಿ. ಮಕ್ಕಳನ್ನು ಅಂಗನವಾಡಿಯ ಹೊರಗೆ ಕರೆದುಕೊಂಡು ಹೋಗಿ ಅವರ ಸುತ್ತಲೂ ಯಾರು ಏನು ಮಾಡುತ್ತಿದ್ದಾರೆ ಎಂದು ನೋಡಲು ಹೇಳಿ. ಈಗ ಮಕ್ಕಳಿಗೆ ಅವರು ಏನು ನೋಡಿದ್ದಾರೆ ಎಂದು ಕೇಳಿ. ಮಕ್ಕಳಿಗೆ ಕಾಗದ ಮತ್ತು ಬಣ್ಣಗಳನ್ನು ನೀಡಿ ಮತ್ತು ಅವರಿಗೆ ಸಹಾಯ ಮಾಡುವವರಿಗೆ ಧನ್ಯವಾದ ತಿಳಿಸಲು ಕಾರ್ಡುಗಳನ್ನು ಮಾಡಲು ಹೇಳಿ. ಮಕ್ಕಳನ್ನು ಅಂಗನವಾಡಿಯ ಹೊರಗೆ ಕರೆದುಕೊಂಡು ಹೋಗಿ ಚೆಂಡನ್ನು ಪಾಸ್ ಮಾಡುವ ಆಟವನ್ನು ಆಡಿಸಿ. ಮಕ್ಕಳಿಗೆ ಯಾವ ಚಟುವಟಿಕೆಗಳು ಹೆಚ್ಚು ಇಷ್ಟವಾದವು ಮತ್ತು ಯಾವುದು ಇಷ್ಟವಾಗಲಿಲ್ಲ ಎಂಬುದನ್ನು ಮಕ್ಕಳಿಗೆ ಕೇಳಿ. ಕೊನೆಯಲ್ಲಿ ಮಕ್ಕಳಿಗೆ ಒಂದು ಅಭಿನಯ ಗೀತೆಯನ್ನು ಹೇಳಿಕೊಡಿ. ಆಟ ಕಲಿ ಪಾಠ ಕಲಿ ಬಾ ಪುಟ್ಟ ಗೌರಿ, ಬಳಪ ಹಿಡಿದು ಬರೆದು ಬಿಡು ನನ್ನ ಮುದ್ದು ಗೌರಿ, ಬಿದ್ದು ಬಿಟ್ಟೆನೆಂದು ಎದರದಿರು ಕಂದ, ಅಣ್ಣ ಬಂದಾಗ ಕೊಡಿಸುವೆನು ಕಾರು. ಆಟ ಕಲಿ ಪಾಠ ಕಲಿ ಬಾ ಪುಟ್ಟ ಗೌರಿ, ಬಾ ಪುಟ್ಟ ಗೌರಿ. ಮಂಗಳವಾರ ಎಲ್ಲ ಚಟುವಟಿಕೆಗಳನ್ನು ಪುನರಾವರ್ತಿಸಲು ಮರೆಯಬೇಡಿ. ಬುಧವಾರದ ಚಟುವಟಿಕೆಗಳು. ನಮಸ್ಕಾರ ಮಕ್ಕಳೇ, ನಿಮ್ಮೆಲ್ಲರನ್ನು ಇಲ್ಲಿ ನೋಡಲು ಸಂತೋಷವಾಯಿತು. ಹೀಗೆ ಹೇಳಿ. ಅಂಗನವಾಡಿಯಲ್ಲಿ ಲಭ್ಯವಿರುವ ವಸ್ತುಗಳನ್ನು ಮಕ್ಕಳಿಗೆ ಆಟವಾಡಲು ಕೊಡಿ. ಆಟದ ನಂತರ ಮಕ್ಕಳ ಹಾಜರಾತಿಯನ್ನು ತೆಗೆದುಕೊಳ್ಳಲು ಮರೆಯಬೇಡಿ. ನಾವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ನಮಗೆ ಯಾರು ಸಹಾಯ ಮಾಡುತ್ತಾರೆ ಎಂದು ಮಕ್ಕಳನ್ನು ಕೇಳಿ. ಈಗ ಮಕ್ಕಳಿಗೆ ಒಂದು ಕಥೆಯನ್ನು ಹೇಳಿ ಮತ್ತು ಅದರ ಬಗ್ಗೆ ಚರ್ಚಿಸಿ. ನೆಲದ ಮೇಲೆ ಒಂದು ತ್ರಿಕೋನ, ಚೌಕ ಮತ್ತು ನಕ್ಷತ್ರವನ್ನು ಬಿಡಿಸಿ ಮಕ್ಕಳಿಗೆ ಆ ಆಕಾರಗಳ ಮೂಲೆಗಳನ್ನು ಎಣಿಸಿ ಬರೆಯಲು ಹೇಳಿ. ದೇಹವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಏಕೆ ಮುಖ್ಯ? ಮಕ್ಕಳೊಂದಿಗೆ ಇದರ ಬಗ್ಗೆ ಮಾತನಾಡಿ. ಅಕ್ಕಿ, ಬಟಾಣಿ ಮುಂತಾದ ಸಣ್ಣ ಧಾನ್ಯಗಳನ್ನು ಚಮಚದಿಂದ ಎತ್ತಿಕೊಳ್ಳಲು ಹೇಳಿ. ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗಿ ರತ್ತೋ ರತ್ತೋ ರಾಯನ ಮಗಳೇ ಎಂಬ ಆಟವನ್ನು ಮಕ್ಕಳಿಗೆ ಆಡಿಸಿ. ಮಕ್ಕಳಿಗೆ ಯಾವ ಚಟುವಟಿಕೆಗಳು ಹೆಚ್ಚು ಇಷ್ಟವಾದವು ಮತ್ತು ಯಾವುದನ್ನು ಇಷ್ಟಪಡಲಿಲ್ಲ ಎಂಬುದನ್ನು ಮಕ್ಕಳಿಗೆ ಕೇಳಿ. ಕೊನೆಯಲ್ಲಿ ಮಕ್ಕಳಿಗೆ ಒಂದು ಅಭಿನಯ ಗೀತೆಯನ್ನು ಹೇಳಿಕೊಡಿ. ಈ ಚಟುವಟಿಕೆಗಳನ್ನು ನಾಳೆ ಅಂದರೆ ಗುರುವಾರ ಪುನರಾವರ್ತಿಸಿ. ಶುಕ್ರವಾರದ ಚಟುವಟಿಕೆಗಳು ಎಲ್ಲ ಮಕ್ಕಳನ್ನು ಸ್ವಾಗತಿಸಿ. ಅಂಗನವಾಡಿಯಲ್ಲಿ ಲಭ್ಯವಿರುವ ಕ್ರೀಡಾ ಸಾಮಗ್ರಿಗಳನ್ನು ಮಕ್ಕಳಿಗೆ ಆಟವಾಡಲು ನೀಡಿ. ಆಟದ ನಂತರ ಮಕ್ಕಳ ಹಾಜರಾತಿಯನ್ನು ಸಹ ತೆಗೆದುಕೊಳ್ಳಿ. ಏನಾದರೂ ದುರದೃಷ್ಟಕರ ಘಟನೆ ಇದ್ದಕ್ಕಿದ್ದಂತೆ ಸಂಭವಿಸಿದರೆ ನಾವು ಏನು ಮಾಡಬೇಕು? ಯಾವುದೇ ಅಪಘಾತ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಬೇಕು ಹಾಗೂ ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಬೇಕು ಇತ್ಯಾದಿ. ಈ ರೀತಿ ಮಕ್ಕಳೊಂದಿಗೆ ಮಾತನಾಡಿ ಹಾಗೂ ಅದರ ಬಗ್ಗೆ ಅವರನ್ನು ಕೇಳಿ. ಮಕ್ಕಳಿಗೆ ಒಂದು ಆಸಕ್ತಿದಾಯಕ ಕಥೆಯನ್ನು ಹೇಳಿ ಮತ್ತು ಅದರ ಬಗ್ಗೆ ಚರ್ಚೆ ಮಾಡಿ. ಮಕ್ಕಳ ಸಣ್ಣ ಗುಂಪುಗಳನ್ನು ಮಾಡಿ. ಪ್ರತಿ ಗುಂಪಿಗೆ ಕೆಲವು ಕಲ್ಲುಗಳನ್ನು ನೀಡಿ ಮತ್ತು ಮಕ್ಕಳಿಗೆ ವೃತ್ತ, ತ್ರಿಕೋನ ಮತ್ತು ಚೌಕಾಕಾರದ ಆಕಾರಗಳನ್ನು ಮಾಡಲು ಹೇಳಿ. ಮಕ್ಕಳಿಗೆ ಮೊಬೈಲ್ನಲ್ಲಿ ಬೇರೆ ಬೇರೆ ಗಡಿಯಾರಗಳನ್ನು ತೋರಿಸಿ. ಇವು ಯಾವ ಗಡಿಯಾರ ಎಂಬುದನ್ನು ಮಕ್ಕಳಿಗೂ ಕೇಳಿ. ಅದರ ಕೆಲಸವೇನು? ನೀವು ಗಡಿಯಾರವನ್ನು ಎಲ್ಲಿ ನೋಡಿದ್ದೀರಿ ಹಾಗೂ ಬೇರೆಲ್ಲಿ ನೋಡಿದ್ದೀರಿ? ಈ ಗಡಿಯಾರಗಳು ಒಂದಕ್ಕೊಂದು ಹೇಗೆ ಭಿನ್ನವಾಗಿವೆ? ಮಕ್ಕಳಿಗೆ ಕಾಗದ, ಪೆನ್ಸಿಲ್, ಸ್ಕೇಲ್ ಮತ್ತು ಬಣ್ಣಗಳನ್ನು ನೀಡಿ. ನಂತರ ಅವರ ನೆಚ್ಚಿನ ಗಡಿಯಾರದ ಚಿತ್ರವನ್ನು ಬಿಡಿಸಲು ಹೇಳಿ. ಮಕ್ಕಳಿಗೆ ಕಾಗದದಿಂದ ಸಣ್ಣ ಚೆಂಡನ್ನು ಮಾಡಲು ಹೇಳಿ. ಈಗ ಸ್ವಲ್ಪ ದೂರದಲ್ಲಿ ಕರವಸ್ತ್ರವನ್ನು ನೇತು ಹಾಕಿ ನಂತರ ಮಕ್ಕಳನ್ನು ತಮ್ಮ ಬಲ ಮತ್ತು ಎಡ ಕೈಗಳಿಂದ ಕರವಸ್ತ್ರದ ಕಡೆಗೆ ಗುರಿ ಇಡಲು ಹೇಳಿ. ಮಕ್ಕಳಿಗೆ ಯಾವ ಚಟುವಟಿಕೆಗಳು ಇಷ್ಟವಾದವು ಮತ್ತು ಇಷ್ಟವಾಗಲಿಲ್ಲ ಎಂಬುದನ್ನು ಕೇಳಿ. ಮಕ್ಕಳಿಗೆ ಒಂದು ಅಭಿನಯ ಗೀತೆಯನ್ನು ಹೇಳಿಕೊಡಿ. ನೆನಪಿಡಿ, ನೀವು ಶನಿವಾರ ಈ ಎಲ್ಲ ಚಟುವಟಿಕೆಗಳನ್ನು ಪುನರಾವರ್ತಿಸಬೇಕಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು.